ಇನ್ನು ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ ವಿರುದ್ಧ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಏನು ಕೇಳಿಬಂದಿದೆಯಲ್ಲ, ಇದು ದಿನಕ್ಕೊಂದು ಹೊಸ ತಿರುವುಗಳನ್ನು ಪಡಿತಾ ಇದೆ. ಯಾಕಂತ ಅಂದರೆ CID ಪೊಲೀಸರು ಕೂಡ ಇದೀಗ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದು. ಇಷ್ಟೊಂದು ದೊಡ್ಡ ಮಟ್ಟದ ವ್ಯವಹಾರ ನಡೀತಾ ಇದ್ರು ಕೂಡ, ಅಂದರೆ ಬ್ಯಾಂಕ್ ಮುಖೇನವಾಗಿ ಆ ಖಾತೆಗಳ ಮುಖೇನ ನಡೀತಾ ಇದ್ರು ಕೂಡ ಆ ಅಧಿಕಾರಿಗಳು ಸುಮ್ಮನೆ ಯಾಕಿದ್ರು ಅನ್ನುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಯಲ್ಲಿ ತಿಲಕ, ಅಪ್ಪಟ ಶಿವಭಕ್ತನಂತೆ ಬಿಂಬಿಸಿಕೊಳ್ಳುವ ಬೆಳಗಾವಿಯ ಶಿವಾನಂದ ನೀಲಣ್ಣನವರ್ ಈಗ ಪೊಲೀಸ್ ಬಲೆಯಲ್ಲಿ ಸಿಲುಕಿದ್ದಾರೆ. ಶಿವಂ ಅಸೋಸಿಯೇಟ್ ಸಂಸ್ಥೆ ಮೂಲಕ 4,500 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಪ್ರಕರಣವನ್ನ ಸರ್ಕಾರ CIDಗೆ ವಹಿಸಿದೆ. ಇವತ್ತು CID DIG ಭೀಮಶಂಕರ್ ಗುಳೇದ್ ಬೆಳಗಾವಿಗೆ ತೆರಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಮೊದಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಬಳಿಯಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಬೆಳಗಾವಿ ಕಮಿಷನರ್ ಭೂಷಣ್ ಭರೋಸೆ ಮತ್ತು ACP ಮಾಳಮಾರುತಿ CPI CEN CPI ಭಾಗಿಯಾಗಿದ್ದರು. ತನಿಖೆಯಲ್ಲಿ ಜಪ್ತಿ ಮಾಡಿದ ದಾಖಲೆ, ಡಿಜಿಟಲ್ ದಾಖಲೆ ಸೇರಿ ಎಲ್ಲದರ ಬಗ್ಗೆ CID DIG ಮಾಹಿತಿ ಪಡೆದಿದ್ದಾರೆ. ಸ್ಥಳೀಯ ಮಾಳಮಾರುತಿ ಠಾಣೆ ಪೊಲೀಸರು ನಡೆಸಿದ ತನಿಖಾ ವರದಿಯನ್ನ CIDಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಶಿವಾನಂದ ನೀಲಣ್ಣನವರನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ನಾಳೆ ಕೋರ್ಟ್ಗೆ CID ಅರ್ಜಿ ಸಲ್ಲಿಸಲಿದೆ. ಈ ಪ್ರಕರಣ ಅಂತಾರಾಜ್ಯಕ್ಕೂ ಹರಡಿದ್ದು CID ತನಿಖೆ ನಡೆಸಲಾಗಿದೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG and IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಆನ್ಲೈನ್ನಲ್ಲೇ 2,500 ಕೋಟಿಗೂ ಅಧಿಕ ಹೂಡಿಕೆ, 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಬಗದಷ್ಟು ಬಯಲಾಗ್ತಿದೆ. ಕೆಲ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಸುತ್ತಿದ್ದ 4 ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಲಾಗಿದೆ. ತನಿಖೆ ವೇಳೆ ಆನ್ಲೈನ್ನಲ್ಲಿ 2,500 ಕೋಟಿಗೂ ಅಧಿಕ ಹಣವನ್ನ ಹೂಡಿಕೆ ಮಾಡಿರುವುದು ಪತ್ತೆಯಾಗಿದೆ. 3 ಖಾಸಗಿ ಬ್ಯಾಂಕ್ಗಳ 4 ಅಕೌಂಟ್ಗಳಲ್ಲಿ ಹಣ ಹೂಡಿಕೆ ಮಾಡಲಾಗಿದೆ. ಒಂದೊಂದು ಅಕೌಂಟ್ನಲ್ಲೂ 100 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಆದರೆ ಇಷ್ಟು ದೊಡ್ಡದ ಮೊತ್ತ ಹಣ ಹೂಡಿಕೆಯಾದರೂ ಬ್ಯಾಂಕ್ನವರು ಯಾಕೆ ಸೈಲೆಂಟ್ ಆಗಿದ್ರು ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯಾಂಕ್ ಅಧಿಕಾರಿಗಳು ಯಾಕೆ IT ಮತ್ತು ED ಗಮನಕ್ಕೆ ತಂದಿಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಬ್ಯಾಂಕ್ನ ಅಕೌಂಟ್ಗಳಿಗೆ ಜಮೆ ಆಗ್ತಿದ್ದು, ಇದೇ ಅಕೌಂಟ್ನಿಂದ ಪ್ರತಿ ತಿಂಗಳು 35,000 ಜನರಿಗೆ ಬಡ್ಡಿ ಹಣ ಜಮೆ ಆಗ್ತಿದ್ದು, 35,000 ಜನರಿಗೆ 75 ಕೋಟಿಗೂ ಅಧಿಕ ಬಡ್ಡಿ ಹಣ ಜಮೆ ಆಗ್ತಿತ್ತು ಎನ್ನಲಾಗಿದೆ. ನೀಲಣ್ಣನವರ ಜೊತೆಗೆ 3 ಖಾಸಗಿ ಬ್ಯಾಂಕ್ನ ಅಧಿಕಾರಿಗಳು ಶಾಮೀಲಾದ್ರ ಎನ್ನುವ ಪ್ರಶ್ನೆ ಮೂಡಿದ್ದು, CID ಈ ಬಗ್ಗೆಯೂ ತನಿಖೆ ಚುರುಕುಗೊಳಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಈ ಪ್ರಕರಣ ರಾಜಕೀಯ ಪ್ರೇರಿತ ಅಲ್ಲ ಎಂದಿದ್ದಾರೆ. CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗುದ್ರಿ. ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಇಷ್ಟೆಲ್ಲ ಪೊಲೀಸ್ ತನಿಖೆ ನಡೆಯುತ್ತಿದ್ದರೂ ವಂಚನೆ ಆರೋಪದಲ್ಲಿ ಈವರೆಗೂ ಯಾರೂ ಕೂಡ ದೂರು ದಾಖಲಿಸಿಲ್ಲ. ಆದರೂ ಹಣ ಹೂಡಿಕೆ ಮಾಡಿರುವ ಸಾವಿರಾರು ಜನರಿಗೆ ಮುಂದೇನಾಗಬಹುದು ಎಂಬ ಆತಂಕ ಎದುರಾಗಿದೆ. ಈ ಮಧ್ಯೆ ನಾಳೆ ಹೈಕೋರ್ಟ್ಗೆ FIR ರದ್ದು ಕೋರಿ ನೀಲಣ್ಣನವರ್ ಪರ ವಕೀಲರು ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಹದೇವ್ ಮಾನೆ, TV9 ಬೆಳಗಾವಿ.